ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್. ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾವು ಪಿರಮಿಡ್ ಬಗ್ಗೆ ಮಾತಾಡ್ತಾ ಇದ್ವಿ, ಪಿರಮಿಡ್ನ ಒಂದು ಶಕ್ತಿಯ ಬಗ್ಗೆ ಮಾತಾಡ್ತಿದ್ವಿ, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಮತ್ತು ನಿಮಗೆ ಬೇಸಿಕ್ ಪಿರಮುದ್ರೆ ಬಗ್ಗೆ ಹೇಳಿಕೊಟ್ಟೆ. ಮಹಾಪಿರಮುದ್ರ ಅಥವಾ ಗ್ರೇಟರ್ ಪಿರಮುದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಮತ್ತು ನಾನು ಈ ಮುದ್ರೆಗಳನ್ನು ನಿಮಗೆ ಹೇಳೋದಕ್ಕೆ ಸ್ವಲ್ಪ ತಡ ಆಗಿದ್ದ ಕಾರಣ ಕಾಪಿರೈಟ್ಗೆ ಹೋಗಬೇಕು ಅಂತ ಕಾಯ್ತಾ ಇದ್ದೆ. ಈಗ ಕಾಪಿರೈಟ್ ಪ್ರಕ್ರಿಯೆ ಜಾರಿಯಲ್ಲಿದೆ, ಹಾಗಾಗಿ ಶೇರ್ ಮಾಡಬೇಕು ಅನ್ನಿಸ್ತು. ಈ ಪಿರಮಿಡ್ಡಿಂದ ನನಗೆ ಏನೇನು ಸಹಾಯ ಆಯಿತು, ಏನೇನು ಯಶಸ್ಸು ಬಂತು, ಧನ ಸಂಪತ್ತು ಬಂತು ಎಲ್ಲನೂ ಹೇಳಿದೆ ನಿಮಗೆ ಹೋದ ವಿಡಿಯೋನಲ್ಲೇ. ಈ ಎಲ್ಲದರ ಮಧ್ಯ ನಿಮಗೆ ಗೊತ್ತು, ನನ್ನ ಸವಿನಯ ವಿನಂತಿ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ನ ಒತ್ತಿ. ವಿಡಿಯೋ ಹಾಕಿದ ತಕ್ಷಣ, ಅಪ್ಲೋಡ್ ಆದ ತಕ್ಷಣ ನಿಮಗೆ ಟಣ್ ಅಂತ ಮೆಸೇಜ್ ಬರುತ್ತೆ. ಸೊ ನೀವು ತಕ್ಷಣ ಚೆಕ್ ಮಾಡ್ಬೋದು. ಮತ್ತು ತುಂಬ ಜನ ಲೈಕ್, ಶೇರ್ ಮಾಡ್ತೀರಾ ವಿಡಿಯೋನ. ಮತ್ತು ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಲೈಕ್ ಮತ್ತು ಶೇರ್ ಮಾಡಿ ಅಂತ ಕೂಡ ನಿಮ್ಮನ್ನು ವಿನಂತಿ ಮಾಡ್ಕೋತಾ ಇದ್ದೀನಿ. ಮತ್ತು ಅಫ್ಕೋರ್ಸ್ ನಾನು ಯಾವಾಗಲೂ ಕತೆ ಹೇಳ್ತೀನಿ, ನಿಮಗೆ ಗೊತ್ತು. ಒಂದು ತುಂಬ ಜನಸಂದಣಿ ಇರುವಂಥ ಒಂದು ಜಾಗದಲ್ಲಿ ಒಂದು ವ್ಯಕ್ತಿ ಬಿದ್ದು ಹೋಗಿರ್ತಾರೆ. ಅವರ ಸುತ್ತ ಜನ ಸೇರಿರ್ತಾರೆ. ಅಂದರೆ ಈ ಥರ ಯಾವುದೇ ಒಂದಾಗ ಒಂದು ಕ್ಯೂರಿಯಾಸಿಟಿ ಅಲ್ವಾ, ಜನ ಸೇರೋದು ಸಹಜ ಅಲ್ವಾ. ಜನ ಸೇರಿರ್ತಾರೆ. ಆಗ ಒಂದು ವ್ಯಕ್ತಿ ಎಲ್ಲ ಜರುಗಿ ನಾನು ನೋಡ್ತೀನಿ ಅಂತ ಹೇಳಿ ಪೂರ್ತಿ ಒಂಥರ ಒಂದು ಏನು ಹೇಳ್ತಾರೆ, ಶೋ ಆಫ್ ಅನ್ನೋ ಥರ ಮಾಡ್ತಾ ಇರ್ತಾರೆ. ಎಲ್ಲರನ್ನೂ ಪಕ್ಕಕ್ಕೆ ನಿಲ್ಲಿಸಿ, ನಾನು ನರ್ಸು, ನಾನು ಟ್ರೈನ್ಡ್ ನರ್ಸ್, ನಾನು ನೋಡ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಯಾರೋ ಒಬ್ಬರು ವ್ಯಕ್ತಿ ಮುಂದಕ್ಕೆ ಹೋಗ್ತಾರೆ, ದೂರ ನಿಲ್ಲಿ, ನಾನು ನರ್ಸು, ನಾನು ನೋಡ್ತಿದ್ದೀನಿ, ನೀವು ದೂರ ನಿಲ್ಲಿ ಅಂತ ಹೇಳಿ ಗದರ್ತಾರೆ. ಆಗ ಆಕೆ ಒಂದು ಹೆಜ್ಜೆ ಹಿಂದೆ ಹೋಗಿ ಕಾಯ್ತಾ ಇರ್ತಾರೆ. ಒಂದು ಹಂತದವರೆಗೂ ಒಂದು ಫಸ್ಟ್ ಏಡನ್ನು ಈ ನರ್ಸ್ ಮಾಡ್ತಾರೆ. ನಂತರದ ಒಂದು ಪ್ರಕ್ರಿಯೆ ಈಕೆಗೆ ಗೊತ್ತಿರೋದಿಲ್ಲ. ಆಗ ಡಾಕ್ಟ್ರ್ ಇದ್ರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಾರೆ. ಅಂದರೆ ಗೊತ್ತಾಗತ್ತೆ ಇದು ಡೇಂಜರ್ ಕಡೆಗೆ ಹೋಗ್ತಾ ಇದೆ ಅಂತಂದಾಗ ನನ್ನ ಕೆಲಸ ಮುಗೀತು, ಡಾಕ್ಟ್ರ್ ಇರಬೇಕಿತ್ತು ಅಂತ ಕೈ ತೊಳ್ಕೊಳಕ್ಕೆ ಹೋಗ್ತಾರೆ. ಆಗ ಯಾವ ವ್ಯಕ್ತಿನ ದೂರ ನಿಂತ್ಕೊಳ್ಳಿ ಅಂದರು, ಅವ್ರು ಮುಂದೆ ಬಂದು ನಾನು ಇದೇ ನನ್ನ ಒಂದು ಸ್ಪೆಷಾಲಿಟಿ ಅಂತ ಹೇಳಿ ಮುಂದಿನ ಟ್ರೀಟ್ಮೆಂಟನ್ನು ಮಾಡಿ, ಮತ್ತು ನಾವು ರಸ್ತೆನಲ್ಲೇ ಟ್ರೀಟ್ ಮಾಡೋಕ್ಕಾಗಲ್ಲ, ಆ್ಯಂಬುಲೆನ್ಸನ್ನು ಕರಿಬೇಕು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಆಗಿ, ಅದು ಬೇರೆಯ ವಿಷಯ. ಇಲ್ಲಿ ಈ ಕಥೆನಲ್ಲಿ ನಾನು ನಿಮ್ಗೆ ಹೇಳಬೇಕಾಗಿರೋದೇನು ಅಂದರೆ, ಒಂದೊಂದು ಸತಿ ತುಂಬಿದ ಕೊಡ ತುಳ್ಕೋದಿಲ್ಲ. ಅರ್ಧ ಕೊಡಗಳು ತುಂಬ ಗಲಾಟೆ ಮಾಡ್ತವೆ, ಗೊತ್ತಿಲ್ಲದೆ ಇದ್ದರೂ ತುಂಬ ಮಾತಾಡ್ಬಿಡ್ತಾರೆ. ಆಮೇಲೆ ಕುತ್ತಿಗೆಗೆ ಬಂದಾಗ ನಂಗೆ ಗೊತ್ತಿಲ್ಲ ಅಂತನೋ ಅಥವಾ ಇದು ನನ್ನ ಜವಾಬ್ದಾರಿ ಅಲ್ಲ ಅಂತನೋ ಜಾರ್ಕೊಳ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಹೇಳಬೇಕಂದಾಗ, ಈ ತುಂಬಿದ ಕೊಡ ಅಂದಾಗ ತನ್ನ ಪಾಡಿಗೆ ತಾನಿರುತ್ತೆ. ಏನೇ ಮಾಡಿದ್ರು ಮಾಡದೇ ಇದ್ರೂ ಆ ಒಂದು ಸಮಯ ಅಂತ ಬಂದಾಗ ಅದು ಒಂದು ಹೈಲೈಟ್ ಆಗುತ್ತೆ. ಮತ್ತು ಅದು ಒಂದು ಹೊರಗಡೆ ಎಲ್ರಿಗೂ ಗೊತ್ತಾಗುವಂಥ ಒಂದು ಸಮಯ ಬರುತ್ತೆ. ಹೀಗೆ ನನ್ನ ಜರ್ನಿನಲ್ಲೂ ಸುಮಾರು ವರ್ಷಗಳು ನಾನು ಹಾಗೇ ಇದ್ದೆ. ನನ್ನ ಪಾಡಿಗೆ ನಾನು ಖಂಡಿತ ಯಾವುದನ್ನು ಹುಡ್ಕೊಂಡು ಹೋಗಿದ್ದಿಲ್ಲ. ಮತ್ತು ಅಹಂಕಾರದಿಂದ ಖಂಡಿತ ಹೇಳ್ತಿಲ್ಲ, ಒಂದು ವಿನಯದಿಂದ ನಿಮಗೂ ಒಳ್ಳೆಯದಾಗಲಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ಕೂಡ ಹೇಳಿದೆ, ಹಾಕಿನಿ ಮುದ್ರಾ ಬಗ್ಗೆ ಹೇಳಿದೆ, ಮತ್ತು ಇನ್ನೊಂದು ಮುದ್ರೆ ಬಗ್ಗೆ ಹೇಳಿದೆ, ಬೇಸಿಕ್ ಪಿರಮುದ್ರ ಅಥವಾ ಮೂಲ ಪಿರಮುದ್ರ ಏನಿದೆ ಅದ್ರ ಬಗ್ಗೆ ಹೇಳಿದೆ ನಿಮಗೆ. ಮತ್ತು ಇದರ ಮಧ್ಯೆ ಇದು ಇಂಟರ್ನೆಟ್ಟಲ್ಲಿ ಕೂಡ ಇದೆ, ಈ ಒಂದು ಇನ್ಫಿನಿಟಿ ಮುದ್ರಾ. ನಿಮ್ಮ ಈ ಹೆಬ್ಬೆರಳುಗಳನ್ನು ಜೋಡಿಸ್ಕೊಂಡು ಹೀಗೆ ಈ ಬೇರೆ ಬೆರಳುಗಳನ್ನು ಹೀಗೆ ನೀವು ಇಟ್ಕೊಂಡು ನಿಮ್ಮ ಎದೆಯ ಭಾಗದ ಹತ್ರ ಇಟ್ಕೊಳ್ಳಿ. ನಿಮಗೆ ಆ ಎನರ್ಜಿ ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ಅಂದರೆ, ಈ ಕೈಗಳ ಮಧ್ಯೆ ಸಂಚಲನೆ ಆಗೋ ಆ ಎನರ್ಜಿ ಇದೆಯಲ್ಲ, ಈ ಇನ್ಫಿನಿಟಿ ಮುದ್ರೆನಲ್ಲಿ ಚೆನ್ನಾಗಿ ಫೀಲ್ ಆಗುತ್ತೆ. ಆದಿ ಮುದ್ರಾ ಅಂತ ಕೂಡ ಕರಿಬೋದು. ಇನ್ಫಿನಿಟಿ ಅಂದಾಗ ಆದಿ ಅನಂತವಿಲ್ಲದ್ದು ಅಲ್ವಾ, ಎಟರ್ನಲ್ ಅನ್ನಂಗೆ. ಅದು ಒಂಥರ ಲೂಪ್ ಥರ, ಆ ಎನರ್ಜಿ ಲೂಪ್ ಆಗ್ತಾನೇ ಇರುತ್ತೆ. ಮತ್ತು ಆ 8 ಅನ್ನೋ ಥರ ಹೀಗೆ ಹಕಾರದಲ್ಲಿ, ಹಾಕಿನಿ ಮುದ್ರಾ ಹಕಾರದಲ್ಲಿ ಹೋಗ್ತಾ ಇರುತ್ತೆ. ಈ ಎಲ್ಲ ಮುದ್ರೆಗಳನ್ನು ಒಟ್ಟಿಗೆ ಹಾಕಿದಾಗ ತುಂಬ ಎನರ್ಜೆಟಿಕ್ ಆಗಿ ಇರುತ್ತೆ. ನನ್ನ ಜೀವನದಲ್ಲಿ ಸುಮಾರು ರೆಕಗ್ನಿಷನ್ ಬಂದಿದ್ದು, ಅವಾರ್ಡ್ಸ್ ಬಂದಿದ್ದು, ಧನ ಸಂಪತ್ತು ಬಂದಿದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಈ 1.5-2 ವರ್ಷದಲ್ಲಿ ಅಂತ ಹೇಳ್ಬೋದು. ನಾನು ಈ ಮುದ್ರೆಗಳನ್ನು ಹಾಕಿ ವಾಟ್ ಎವರ್ ಇಸ್ ಇನ್ ದ ಹೈಯೆಸ್ಟ್ ಗುಡ್ ಫಾರ್ ಮೀ, ನನಗೆ ಒಳಿತಾಗುವಂಥ ವಿಷಯ ನಡೀಲಿ ಅಂತ ಹೇಳಿದೆ. ಇಂಥದ್ದೇ ಅಂತ ನಾನು ಕೇಳಿಲ್ಲ, ಆದರೆ ಒಂಥರ ಬಾನು ಹರಿದು ಮಳೆ ಸುರಿದಂಗೆ ವಿಷಯಗಳು ನಡೀತಾ ಹೋಯಿತು. ಸೊ 3 ಮುದ್ರೆಗಳನ್ನು ಹೇಳಿದೆ. ಹಾಕಿನಿ ಮುದ್ರೆ ಹೇಳಿದೆ ನಿಮಗೆ, ಹಾಗೆ ಬೇಸಿಕ್ ಪಿರಮುದ್ರ ಹೇಳಿದೆ, ಗ್ರೇಟರ್ ಪಿರಮುದ್ರ ಹೇಳ್ಕೊಡ್ತೀನಿ, ಇನ್ಫಿನಿಟಿ ಮುದ್ರೆನ ಕೂಡ ಹೇಳಿದೆ. ಗ್ರೇಟರ್ ಪಿರಮುದ್ರ ಏನು ಅಂತಂದರೆ ನೋಡಿ, ಈ ಹೆಬ್ಬೆರಳು ಮೇಲೆ ಹೆಬ್ಬೆರಳು, ಕಿರುಬೆರಳು ಮೇಲೆ ಕಿರುಬೆರಳು, ಮತ್ತು ಈ ಮಧ್ಯದ ಬೆರಳುಗಳನ್ನು ಜೋಡಿಸಿ ಪಕ್ಕದಲ್ಲಿ. ಸೊ ಇದನ್ನು ಹೀಗೆ ಒಂದು 2 ಥರ ಇಟ್ಕೋಬೋದು. ಹೀಗೆ ಬೇಕಾದ್ರೆ ಇಟ್ಕೋಬೋದು ಅಥವಾ ಹೀಗೆ ಬೇಕಾದ್ರೆ ಇಟ್ಕೋಬೋದು. ಸೊ ಇದು ಬೇಸ್ ಆಗುತ್ತೆ.
ಈ ಕಿರುಬೆರಳು ಮತ್ತು ಹೆಬ್ಬೆರಳು ಏನಿದೆ ಅದು ಬೇಸ್ ಆಗುತ್ತೆ. ಮತ್ತು ಈ ಕಡೆ ಓಪನ್ ಇರುತ್ತೆ, ಈ ಕಡೆ ಇದು 4 ತ್ರಿಕೋನಗಳಾಗಿ ಆಗುತ್ತೆ. ಸೊ ಈ ಮಧ್ಯದ ಬೆರಳುಗಳನ್ನು ಜೋಡಿಸಿ ಪಕ್ಕದಲ್ಲಿ ಈ ಬಾಕಿ 2 ಬೆರಳುಗಳನ್ನು ಇಡಿ. ಅದನ್ನು ಹೀಗೆ ಬೇಕಾದರೆ ಇಟ್ಕೋಬೋದು ಅಥವಾ ಹೀಗೆ ಬೇಕಾದರೆ ಇಟ್ಕೋಬೋದು. ನಿಮಗೆ ಯಾವುದು ಆರಾಮ್ ಅನಿಸುತ್ತೋ, ಯಾವುದು ಹೆಚ್ಚು ಎನರ್ಜೆಟಿಕ್ ಅನಿಸುತ್ತೋ ಹಾಗೆ ಇಟ್ಕೊಳ್ಳಿ. ನಾನು ಹೀಗೆ ಇಟ್ಕೊಂಡ ತಕ್ಷಣ ನೋಡಿ ಆ ಎನರ್ಜಿ ಮೂವ್ ಆಗೋಕ್ಕೆ ಶುರುವಾಗೋಯ್ತು. ಸೊ ನೀವು ಈ 4 ಮುದ್ರೆಗಳನ್ನು 1 ನಿಮಿಷ 2 ನಿಮಿಷ ನಿಮಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ನೀವು ಸಹಜವಾಗಿ ಟೇಬಲ್ ಮೇಲೆ ಕೂತಾಗ ಮಾಡಿದಾಗ ಕೂಡ ಇದನ್ನು ಮಾಡ್ಬೋದು, ಆರಾಮವಾಗಿ ಮಾಡ್ಬೋದು. ನೀವು ಟಿ ವಿ ನೋಡಬೇಕಾದ್ರೆ ಮಾಡ್ಬೋದು, ಧ್ಯಾನದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಈ ಮುದ್ರೆಗಳನ್ನು ಮಾಡಿ. ಸೊ 4 ಮುದ್ರೆಗಳು ಹೋದ ವಿಡಿಯೋದಲ್ಲಿ ಹಾಕಿನಿ ಮುದ್ರಾ, ಬೇಸಿಕ್ ಪಿರಮುದ್ರ ಹೇಳ್ಕೊಟ್ಟೆ, ಮೂಲ ಪಿರಮುದ್ರ, ಅದನ್ನು ಹೊಕ್ಕಳ ಹತ್ರ ನಾಭಿ ಹತ್ರ ಹಿಡ್ಕೋತೀವಿ. ಇದು ಇವತ್ತು ಇನ್ಫಿನಿಟಿ ಮುದ್ರಾ ಮತ್ತು ಗ್ರೇಟರ್ ಪಿರಮುದ್ರ ಬಗ್ಗೆ ಹೇಳಿದೆ. ಇದರಿಂದ ತುಂಬ ನನ್ನ ಜೀವನದಲ್ಲಿ ಏಳಿಗೆ ಆಯಿತು. ನಿಮಗೂ ಅದೇ ಏಳಿಗೆ ಆಗಲಿ ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ. ಯಶಸ್ಸಿರ್ಬೋದು, ಹೆಸರು, ಮತ್ತು ಕಲಿಯೋದಕ್ಕೆ ಕಲಿಕೆ ಇರ್ಬೋದು, ಧನ ಸಂಪತ್ತಿರ್ಬೋದು, ಎಲ್ಲ ಒಂಥರ ಆಲ್ ರೌಂಡ್ ಪ್ರೋಗ್ರೆಸ್ ಅಂತ ಹೇಳ್ಬೋದು. ಎಲ್ಲ ರೀತಿಯ ಏಳಿಗೆ ನನ್ನ ಜೀವನದಲ್ಲಾಗಿದೆ. ಅದು ನಿಮಗೂ ಕೂಡ ಆಗಲಿ ಅಂತ ಆಶಿಸ್ತಾ ನಿಮ್ಮಿಂದ ಬೀಳ್ಕೊಡುಗೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.